ಅಜಿತ್ ಪವಾರ್ ಪತನ, ಆಕಾಶದಲ್ಲಿ ನಡೆದಿದ್ದು ಅಪಘಾತವೋ ಪಿತೂರಿಯೋ? ಮಮತಾ ಬ್ಯಾನರ್ಜಿ ಹೇಳಿದ ಆ ಒಂದು ಮಾತು ಬೆಚ್ಚಿ ಬೀಳಿಸುವಂತಿದೆ. ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಸಾವು ಅನ್ನೋದು ಕೇವಲ ಒಂದು ಅಂತ್ಯ ಅಲ್ಲ, ಅದೊಂದು ಹೊಸ ರಹಸ್ಯದ ಆರಂಭ. ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಸುದ್ದಿ ಮಹಾರಾಷ್ಟ್ರದಿಂದ ಬಂದಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಎನ್ಸಿಪಿಯ ಅಧಿಪತಿ ಅಜಿತ್ ಪವಾರ್ ಅವರು ಭೀಕರ ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಬಾರಾಮತಿಯಲ್ಲಿ ನಡೆದ ಈ ಘಟನೆ ಮೇಲ್ನೋಟಕ್ಕೆ ಒಂದು ಅಪಘಾತ ಅಂತ ಅನ್ನಿಸಬಹುದು, ಆದರೆ ಈಗ ಕೇಳಿ ಬರ್ತಾ ಇರೋ ಮಾತುಗಳು ಬೇರೆನೇ ಇವೆ. ಇದು ಆಕ್ಸಿಡೆಂಟ್ ಅಲ್ಲ, ಇದೊಂದು ಪಕ್ಕಾ ಪ್ಲಾನ್ ಮಾಡಿರೋ ಮರ್ಡರ್ ಮಿಸ್ಟರಿನ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಅಜಿತ್ ಪವಾರ್ ತಮ್ಮ ಹಳೆಯ ಪಾಳಯಕ್ಕೆ ಅರ್ಥಾತ್ ಶರದ್ ಪವಾರ್ ಕಡೆಗೆ ವಾಪಸ್ ಹೋಗ್ತಾ ಇದ್ರು, ಅದಕ್ಕೆ ಅವರನ್ನ ಮುಗಿಸಲಾಯಿತು ಅನ್ನೋ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ವಿಮಾನದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದು ಈ ಅನುಮಾನಕ್ಕೆ ಇನ್ನಷ್ಟು ತುಪ್ಪ ಸುರಿದಿದೆ. ಅಷ್ಟಕ್ಕೂ ಬಾರಾಮತಿಯ ಆಕಾಶದಲ್ಲಿ ಆ ಗಳಿಗೆಯಲ್ಲಿ ಆಗಿದ್ದೇನು? ವಿಮಾನ ಕೆಳಗೆ ಬೀಳುವ ಮುನ್ನ ಸ್ಫೋಟಗೊಂಡಿತ್ತ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅಜಿತ್ ಪವಾರ್ ಸಾವಿನ ಸುತ್ತ ಹಬ್ಬಿರುವಂತಹ ಅನುಮಾನಗಳ ಹುತ್ತವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ಅವರು ಮಾಡಿರುವಂತಹ ಈ ಆರೋಪದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲು ಅಲ್ಲೇನಾಯಿತು ಅಂತ ಪ್ರತ್ಯಕ್ಷಗಳ ಬಾಯಲ್ಲೇ ಕೇಳೋಣ. ಪುಣೆ ಬಾರಾಮತಿ ಏರ್ಪೋರ್ಟ್ ಹತ್ತಿರದ ಹಳ್ಳಿಯ ಜನರು ಈ ದೃಶ್ಯವನ್ನ ಕಣ್ಣಾರೆ ಕಂಡಿದ್ದಾರೆ. ಒಬ್ಬ ರೈತ ಹೇಳ್ತಾನೆ, ವಿಮಾನ ಆಕಾಶದಲ್ಲಿ ರೌಂಡ್ಸ್ ಹೊಡಿತಾಗಿತ್ತು, ಅದು ನೋಡೋದಕ್ಕೆ ನಾರ್ಮಲ್ ಆಗಿರಲಿಲ್ಲ. ವಿಮಾನ ಒಂದು ಕಡೆ ವಾಲ್ತಾ ಇತ್ತು, ಅದು ರನ್ವೇ ಹತ್ತಿರ ಬರ್ತಾ ಇದ್ದ ಹಾಗೆ ಬಲಕ್ಕೆ ವಾಲಿ ಜೋರಾಗಿ ನೆಲಕ್ಕೆ ಅಪ್ಪಳಿಸ್ತು. ತಕ್ಷಣವೇ ಢಮಾರ್ ಅಂತ ಶಬ್ದ ಕೇಳಿ ಬಂತು, ನಮ್ಮ ಮನೆಗಳ ಕಿಟಕಿಗಳು ನಡುಗಿದ್ವು ಅಂತ ಒಬ್ಬ ರೈತ ಹೇಳ್ತಾನೆ. ಆದರೆ ಇನ್ನೊಬ್ಬ ಹೇಳಿಕೆ ಶಾಕಿಂಗ್ ಆಗಿದೆ. ವಿಮಾನ ಬಿದ್ದ ಮೇಲೆ ಸುಮ್ಮನೆ ಬೆಂಕಿ ಹತ್ತಿಕೊಳ್ಳಲಿಲ್ಲ, ಒಂದಾದ ಮೇಲೆ ಒಂದರಂತೆ 4ರಿಂದ 5 ಬಾರಿ ಸ್ಫೋಟದ ಶಬ್ದ ಕೇಳಿಸಿ ಬಂದಿದೆ. ಬಾಂಬ್ ಸಿಡಿದ ಹಾಗೆ ಶಬ್ದ ಕೇಳಿಬಂತು. ಬೆಂಕಿಯ ಜ್ವಾಲೆ ಎಷ್ಟಿತ್ತಂದ್ರೆ ನಾವು ಹತ್ತಿರ ಹೋಗೋದಕ್ಕೂ ಕೂಡ ಭಯ ಆಯಿತು ಅಂತ ಒಬ್ಬ ಹೇಳ್ತಾನೆ. ಇಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ವಿಮಾನದಲ್ಲಿ ಇಂಧನ ಅರ್ಥಾತ್ ಫ್ಯೂಯಲ್ ಇದ್ದದ್ರಿಂದ ಒಂದು ಸಲಿ ಸ್ಫೋಟ ಆಗೋದು ಸಹಜ, ಆದರೆ 4ರಿಂದ 5 ಬಾರಿ ಸ್ಫೋಟ ಆಗಿದ್ಯಾಕೆ? ವಿಮಾನದಲ್ಲಿ ಬೇರೆ ಯಾವುದಾದ್ರೂ ಸ್ಫೋಟಕ ವಸ್ತು ಇತ್ತ? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಬಾಂಬ್ ಘರ್ ವಾಪಸಿ ಕಾರಣವಾಯಿತಾ? ಈ ಘಟನೆ ನಡೆದ ತಕ್ಷಣ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೊಟ್ಟಂತಹ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಭೂಕಂಪ ಸೃಷ್ಟಿ ಮಾಡಿದೆ. ದೀದಿ ಏನು ಹೇಳ್ತಾರೆ ಗೊತ್ತಾ? ಅಜಿತ್ ಪವಾರ್ ಬಿಜೆಪಿ ಬಿಟ್ಟು ಮತ್ತೆ ತಮ್ಮ ಹಳೆಯ ಪಕ್ಷಕ್ಕೆ ಅರ್ಥಾತ್ ಎನ್ಸಿಪಿ ಶರದ್ ಪವಾರ್ ಬಣಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ರು ಅನ್ನೋ ಮಾಹಿತಿ ನನಗಿತ್ತು. ಅವರು ದಾರಿ ಬದಲಿಸುವ ಮುನ್ನವೇ ಈ ಘಟನೆ ನಡೆದಿದೆ. ಇದು ಕಾಕತಾಳೀಯವಲ್ಲ. ಮಮತಾ ಬ್ಯಾನರ್ಜಿ ಅಷ್ಟಕ್ಕೆ ನಿಲ್ಲಿಲ್ಲ. ನನಗೆ ಸಿಬಿಐ ಇಡಿ ಮೇಲೆ ನಂಬಿಕೆ ಇಲ್ಲ, ಸುಪ್ರೀಂ ಕೋರ್ಟ್ ನಿಗಾದಲ್ಲಿ ತನಿಖೆಯಾಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. ವೀಕ್ಷಕರೇ, ರಾಜಕೀಯದಲ್ಲಿ ಪಕ್ಷಾಂತರ ಸಾಮಾನ್ಯ, ಆದರೆ ಪಕ್ಷ ಬದಲಿಸುವ ಟೈಮಲ್ಲೇ ನಾಯಕರು ಸಾವನ್ನಪ್ತಾ ಇರುವುದು ಇತಿಹಾಸದಲ್ಲಿ ಹಲವು ಬಾರಿ ನಡೆದಿದೆ. ಮಾಧವರಾವ್ ಸಿಂಧಿಯಾ, ವೈಎಸ್ ರಾಜಶೇಖರ್ ರೆಡ್ಡಿ, ಸಂಜಯ್ ಗಾಂಧಿ ಇವರೆಲ್ಲರ ಸಾವು ಕೂಡ ವಿಮಾನ ದುರಂತದಲ್ಲಿ ಆಗಿದ್ದು. ಈಗ ಅಜಿತ್ ಪವಾರ್ ಅವರ ಸರದಿ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿದೆ. ಅಜಿತ್ ಪವಾರ್ ಎನ್ಡಿಎ ಬಿಟ್ಟು ಇಂಡಿ ಮೈತ್ರಿಕೂಟಕ್ಕೆ ಬಂದರೆ ಮಹಾರಾಷ್ಟ್ರದ ಲೆಕ್ಕಾಚಾರವೇ ಉಲ್ಟಾ ಆಗ್ತಾಗಿತ್ತು. ಹಾಗಾದರೆ ಈ ರಾಜಕೀಯದ ಗೇಮ್ ಚೇಂಜರ್ ಆಗಬಲ್ಲ ನಿರ್ಧಾರವೇ ಅವರ ಸಾವಿಗೆ ಕಾರಣವಾಯಿತಾ? ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಈ 3 ಥಿಯರಿಗಳು ಹರಿದಾಡ್ತಾ ಇವೆ. ಥಿಯರಿ ನಂಬರ್ 1, ಪೈಲಟ್ಗಳ ಕಣ್ಣಿಗೆ ಧೂಳು. ಅಧಿಕೃತ ಮಾಹಿತಿಯ ಪ್ರಕಾರ ಪುವರ್ ವಿಸಿಬಿಲಿಟಿ ಅಥವಾ ಮಂಜು ಮುಸುಕಿದ ವಾತಾವರಣ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಅತ್ಯಾಧುನಿಕ ರೆಡಾರ್ ಹೊಂದಿತ್ತು. ಪೈಲಟ್ಗಳು ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗಾಗಲೇ ಕತ್ತಲೆಗಿರುತ್ತಾ, ರನ್ವೇ ಕಾಣದಷ್ಟು ಮಂಜುಗಿರುತ್ತಾ? ಇದು ನಂಬೋದಕ್ಕೆ ಕಷ್ಟ. ಇನ್ನು ಥಿಯರಿ ನಂಬರ್ 2, ತಾಂತ್ರಿಕ ದೋಷವು ವಿಧ್ವಂಸಕ ಕೃತ್ಯವು. ವಿಮಾನ ಟೇಕ್ ಆಫ್ ಆಗುವಾಗ ಚೆನ್ನಾಗಿತ್ತು, ಲ್ಯಾಂಡ್ ಆಗುವಾಗ ಯಾಕೆ ಕಂಟ್ರೋಲ್ ತಪ್ಪಿತು? ವಿಮಾನದ ಪ್ರಮುಖ ಭಾಗಗಳಲ್ಲಿ ಅಂದರೆ ಹೈಡ್ರೋಲಿಕ್ಸ್ ಅಥವಾ ಇಂಜಿನ್ ಯಾವುದಾದ್ರೂ ಚೇಂಜ್ ಮಾಡಿದ್ರಾ, ಅಥವಾ ಇಂಧನದಲ್ಲಿ ಕಲಬೆರಕೆ ಏನಾದರೂ ಮಾಡಿದ್ರಾ? ಈ ಪ್ರಶ್ನೆ ಮೂಡ್ತಾ ಇದೆ. ಥಿಯರಿ ನಂಬರ್ 3, ಬ್ಲ್ಯಾಕ್ ಬಾಕ್ಸ್ ರಹಸ್ಯ. ವಿಮಾನದ ಅಸಲಿ ಸತ್ಯ ಇರೋದು ಅದರ ಬ್ಲ್ಯಾಕ್ ಬಾಕ್ಸ್ನಲ್ಲಿ.
ಪೈಲಟ್ ಕೊನೆ ಕ್ಷಣದಲ್ಲಿ ATC ಜೊತೆ ಏನ್ ಮಾತಾಡಿದ್ರು? ವಿಮಾನದಲ್ಲಿ ಏನಾದರೂ ಎಚ್ಚರಿಕೆ ಕರೆಗಂಟೆ ಏನಾದರೂ ಹೊಡೆದುಕೊಳ್ತಾ ಇತ್ತಾ? ಕಾಕ್ಪಿಟ್ನಲ್ಲಿ ಪೈಲಟ್ಗಳು ಏನಿದು ಹೀಗಾಗ್ತಿದೆ ಅಂತ ಮಾತನಾಡಿದ್ದು ರೆಕಾರ್ಡ್ ಆಗಿರುತ್ತಾ? ಆದರೆ ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆಯಾ? ಅದರಲ್ಲಿರೋ ಮಾಹಿತಿ ಜನರಿಗೆ ಸಿಗುತ್ತಾ ಅಥವಾ ಅದು ಕೂಡ ರಹಸ್ಯವಾಗಿ ಉಳಿದುಕೊಳ್ಳುತ್ತಾ? ಥಿಯರಿ ನಂಬರ್ 3 ಇದಾಗಿದೆ. ವೀಕ್ಷಕರೇ, ಅಜಿತ್ ಪವಾರ್ ಸಾವು ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಂದು ದೊಡ್ಡ ಶೂನ್ಯವನ್ನ ಸೃಷ್ಟಿ ಮಾಡಿದೆ. ಅವರು NCP ಅಜಿತ್ ಬಣವನ್ನ ಕಟ್ಟಿ ಬೆಳೆಸಿದವರು. ಈಗ ಅವರ ಬಣದ ಗತಿ ಏನು? ಶಾಸಕರು ವಾಪಸ್ ಶರದ್ ಪವಾರ್ ಅವರ ಕಡೆಗೆ ಹೋಗ್ತಾರಾ? BJP ಮತ್ತು ಏಕನಾಥ್ ಶಿಂದೆ ಸರ್ಕಾರಕ್ಕೆ ಅದು ಲಾಭನ ನಷ್ಟನ? ಕಾಂಗ್ರೆಸ್ ನಾಯಕ ಅಜಯ್ ರೈ ಕೂಡ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ವಿರೋಧ ಪಕ್ಷಗಳು ಇದನ್ನ ಸುಮ್ಮನೆ ಬಿಡೋದಿಲ್ಲ. ಇದನ್ನ ಮುಂದಿಟ್ಕೊಂಡು ಎಲೆಕ್ಷನ್ನಲ್ಲಿ ಅನುಕಂಪದ ಅಲೆ ಎಬ್ಬಿಸಬಹುದು ಅಂತ ಲೆಕ್ಕಾಚಾರಗಳು ಹೇಳ್ತಾಗಿದ್ದಾವೆ. ಅಂತಿಮವಾಗಿ ಹೇಳೋದಾದ್ರೆ ವೀಕ್ಷಕರೇ, ಅಜಿತ್ ಪವಾರ್ ಅವರ ಸಾವು ಒಂದು ಟ್ರಾಜಡಿ. ಆದರೆ ಆ ಟ್ರಾಜಡಿಯ ಹಿಂದೆ ಒಂದು ಸ್ಕ್ರಿಪ್ಟ್ ಇದೆಯಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಎಲ್ಲರನ್ನ ಕಾಡ್ತಾಗಿದೆ. ಪ್ರತ್ಯಕ್ಷದರ್ಶಿಗಳು ಹೇಳಿದ ಆ 4ರಿಂದ 5 ಸ್ಫೋಟಗಳು, ಮಮತಾ ಬ್ಯಾನರ್ಜಿ ಹೇಳಿದ ಆ ಪಕ್ಷಾಂತರದ ಮಾತು, ಇವೆಲ್ಲವೂ ಕೂಡ ಊಹಾಪೋಹಗಳಾಗೇ ಉಳಿದುಕೊಳ್ಳುತ್ತಾ? ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶ ಕೊಡುತ್ತಾ? ಇವೆಲ್ಲದರ ಕುರಿತಂತೆ ಈಗ BJP ಮೋದಿ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ರಾಜಕೀಯದ ಚದುರಂಗದಾಟನೇ ಹಾಗೆ. ಅಜಿತ್ ಪವಾರ್ ಅವರ ರಾಜಕೀಯ ಜೀವನವೇ ಒಂದು ಸಿನಿಮಾ ಸ್ಟೋರಿ. ಅವರು ರಾಜಕೀಯಕ್ಕೆ ಬಂದಿದ್ದು ಅವರ ಚಿಕ್ಕಪ್ಪ ಮರಾಠ ಪ್ರಬಲ ನಾಯಕ ಶರದ್ ಪವಾರ್ ಅವರ ಬೆರಳು ಹಿಡಿದುಕೊಂಡು 1991ರಲ್ಲಿ ಮೊದಲ ಬಾರಿಗೆ MP ಆಗ್ತಾರೆ. ನಂತರ ಆ ಸೀಟನ್ನ ಚಿಕ್ಕಪ್ಪನಿಗೆ ತ್ಯಾಗ ಮಾಡ್ತಾರೆ. ಬಾರಾಮತಿಯಲ್ಲಿ ಸತತ 7 ಬಾರಿ ಗೆದ್ದು ಸೋಲಿಲ್ಲದ ಸರದಾರ ಅನಿಸ್ಕೊಳ್ತಾರೆ. ಆದರೆ ಕುಟುಂಬ ರಾಜಕಾರಣದಲ್ಲಿ ಬಿರುಕು ಮೂಡಿದ್ದು ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸುಳೆ ಬಂದ ಮೇಲೆ ಅಜಿತ್ ಪವಾರ್ಗೆ ಅನಿಸ್ತು, ನಾನು ಇಷ್ಟು ವರ್ಷ ದುಡಿದ್ರೂ ಪಾರ್ಟಿ ಕಂಟ್ರೋಲ್ ಮಗಳ ಕೈಗೆ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ಬಿಡತ್ತೆ. ಅಲ್ಲಿಂದಲೇ ಶುರುವಾಗತ್ತೆ ಬಂಡಾಯ. 2019ರಲ್ಲಿ ಒಂದು ಬೆಳಗಿನ ಜಾವ ಇಡೀ ದೇಶ ನಿದ್ದೆ ಮಾಡುವಾಗ ಅಜಿತ್ ಪವಾರ್ ಹೋಗಿ ದೇವೇಂದ್ರ ಫಡ್ನವೀಸ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದು ಕೇವಲ 80 ಗಂಟೆಗಳ ಸರ್ಕಾರ ಆಗಿತ್ತು. ಆದರೆ 2023ರಲ್ಲಿ ಮತ್ತೆ ಬಂಡಾಯ ಗೆದ್ದು NCP ಪಕ್ಷವನ್ನೇ ಒಡೆದು ಚಿಕ್ಕಪ್ಪನನ್ನೇ ಮನೆಯಿಂದ ಹೊರಗೆ ಹಾಕಿ ತಾವೇ ಅಸಲಿ NCP ಅಂತ ಚುನಾವಣಾ ಆಯೋಗದಿಂದ ಚಿಹ್ನೆಯನ್ನ ಕೂಡ ಪಡೆದುಕೊಳ್ತಾರೆ. ಚಿಕ್ಕಪ್ಪನ ಬೆರಳನ್ನು ಹಿಡಿದುಕೊಂಡು ತಾವೇ ರಾಜನಾಗಬೇಕು ಅನ್ನೋ ಅವರ ಹಂಬಲ ಕೊನೆಗೂ ಕೂಡ ಈಡೇರುತ್ತೆ. ಆದರೆ ವಿಧಿ ಅವರಿಗೆ ಅದನ್ನ ಅನುಭವಿಸುವುದಕ್ಕೆ ಬಿಡಲಿಲ್ಲ. ಅಜಿತ್ ಪವಾರ್ ಅವರ ಸಾವು ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಶೂನ್ಯವನ್ನ ಸೃಷ್ಟಿ ಮಾಡಿದೆ. ಅವರು ಕೇವಲ ಒಬ್ಬ ನಾಯಕರಲ್ಲ, ಅವರೊಬ್ಬ ಪ್ರಾಬ್ಲಮ್ ಸಾಲ್ವರ್ ಆಗಿದ್ರು. ಅಧಿಕಾರಿಗಳನ್ನ ಬೆಳಗ್ಗೆ 6 ಗಂಟೆಗೆ ಮೀಟಿಂಗ್ ಕರೆದು ಕೆಲಸ ಮಾಡಿಸ್ತಿದ್ರು. ಅವರ ಆಡಳಿತ ವೈಖರಿ ಬಗ್ಗೆ ವಿರೋಧಿಗಳಿಗೂ ಕೂಡ ಮೆಚ್ಚುಗೆ ಇತ್ತು. ಈ ಘಟನೆ ತಿಳಿತಾಗಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು CM ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ನಾವು ಒಬ್ಬ ಸಮರ್ಥ ನಾಯಕರನ್ನ ಕಳೆದುಕೊಂಡಿದ್ದೀವಿ ಅಂತ ಫಡ್ನವೀಸ್ ಕಣ್ಣೀರು ಹಾಕಿದ್ದಾರೆ. ಇನ್ನು ಅವರ ಕುಟುಂಬದ ಕಥೆ ನೋಡಿದ್ರೆ ಪತ್ನಿ ಸುನೇತ್ರಾ ಪವಾರ್, ಮಕ್ಕಳಾಗಿರೋ ಜೈ ಮತ್ತು ಪಾರತ್ ಪವಾರ್ ಅವರಿಗೆ ಇದು ತಡೆದುಕೊಳ್ಳಲಾಗದ ಆಘಾತ. ರಾಜಕೀಯದಲ್ಲಿ ಎಷ್ಟೇ ದ್ವೇಷ ಇದ್ರೂ ಸಾವಿನ ಮುಂದೆ ಎಲ್ಲರೂ ಕೂಡ ಒಂದಾಗಿದ್ದಾರೆ. ವೀಕ್ಷಕರೇ, ಅಜಿತ್ ಪವಾರ್ ಒಬ್ಬರ ವಿವಾದಾತ್ಮಕ ನಾಯಕ. ಅವರ ಮೇಲೆ ಸಾವಿರಾರು ಕೋಟಿ ಭ್ರಷ್ಟಾಚಾರದ ಆರೋಪ ಇತ್ತು. ಕುಟುಂಬವನ್ನೇ ಒಡೆದ ಅಪವಾದ ಇತ್ತು. ಆದರೆ ಬಾರಾಮತಿ ಜನರಿಗೆ ಅವರು ಪ್ರೀತಿಯ ದಾದ ಆಗಿದ್ರು. ಇವತ್ತು ಅವರ ದೇಹ ಸುಟ್ಟು ಕರಕಲಾಗಿರಬಹುದು. ಆದರೆ ಅವರು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಮೂಡಿಸಿದ ಅಲೆ, ಸೃಷ್ಟಿಸಿದ ವಿವಾದಗಳು ಇತಿಹಾಸದಲ್ಲೇ ಹಾಗೆ ಉಳಿಯುತ್ತೆ. 70,000 ಕೋಟಿ ರೂಪಾಯಿಯ ಹಗರಣದ ಸತ್ಯ ಏನಾಯ್ತು? ಅದು ಅವರ ಜೊತೆಗೆ ಮಣ್ಣಾಯ್ತಾ ಅನ್ನೋ ಪ್ರಶ್ನೆ ಕೇವಲ ಕಾಲವೇ ಉತ್ತರ ಕೊಡಬೇಕು. ಆದ್ರೆ ವೀಕ್ಷಕರೇ, ನಿಮಗೇನನ್ಸುತ್ತೆ? ಇದು ನಿಜವಾಗ್ಲೂ ಆಕ್ಸಿಡೆಂಟ್ ಇರಬಹುದಾ ಅಥವಾ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋ ಹಾಗೆ ಪಿತೂರಿನ? ರಾಜಕೀಯದಲ್ಲಿ ಇಂತಹ ಸಾವುಗಳ ಹಿಂದೆ ಕಾಣದ ಕೈಗಳು ಇರುತ್ವಾ? ಈ ಘಟನೆಯಿಂದ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಯಾರಿಗೆ ಲಾಭವಾಗುತ್ತೆ? BJPಗೆ ಲಾಭವಾಗುತ್ತಾ ಅಥವಾ ಕಾಂಗ್ರೆಸ್ಸಿಗೆ ಲಾಭವಾಗುತ್ತಾ? ಸಪೋಸ್ ಏನಾದರೂ ಅಜಿತ್ ಪವಾರ್ ಅವರ ಬಣದಲ್ಲಿದ್ದಂತಹ ಶಾಸಕರು ಮತ್ತೆ ಶರದ್ ಪವಾರ್ ಅವರ ಬಣಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಪತನವಾಗುತ್ತಾ? ಸತ್ಯವನ್ನ ಹುಡುಕುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.